ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ಮುರಳಿಯ ಮುಖ್ಯ ಸಾರಾಂಶ. ಓಂ ಶಾಂತಿ. ಪರಮಾತ್ಮ ಪರಂ ಜ್ಯೋತಿ ಸ್ವರೂಪ. ಇಂದಿನ ಮುಖ್ಯ ಸಂದೇಶ. ಮಧುರ ಮಕ್ಕಳೇ, ಪ್ರತಿ ಮಾತಿನಲ್ಲಿ ಯೋಗ ಬಲದಿಂದ ಕೆಲಸ ತೆಗೆದುಕೊಳ್ಳಿ. ತಂದೆಯೊಂದಿಗೆ ಏನನ್ನೂ ಕೇಳುವ ಮಾತಿಲ್ಲ. ನೀವು ಈಶ್ವರಿಯ ಸಂತಾನರಾಗಿದ್ದೀರಿ, ಆದ್ದರಿಂದ ಯಾವುದೇ ಅಸುರಿ ಕಾರ್ಯ ಮಾಡಬೇಡಿ. ಪ್ರಶ್ನೆ: ನಿಮ್ಮ ಈ ಯೋಗ ಬಲದ ಚಮತ್ಕಾರವೇನು? ಉತ್ತರ: ಈ ಯೋಗ ಬಲದಿಂದ ನಿಮ್ಮ ಎಲ್ಲ ಕರ್ಮೇಂದ್ರಿಯಗಳು ವಶವಾಗುತ್ತವೆ. ಯೋಗ ಬಲವಿಲ್ಲದೆ ಪಾವನರಾಗಲು ಸಾಧ್ಯವಿಲ್ಲ. ಯೋಗ ಬಲದಿಂದಲೇ ಇಡೀ ಸೃಷ್ಟಿ ಪಾವನವಾಗುತ್ತದೆ. ಪಾವನರಾಗಲು, ಆಹಾರ ಶುದ್ಧವಾಗಲು ನೆನಪಿನ ಯಾತ್ರೆಯಲ್ಲಿ ಸದಾ ಇರಬೇಕು. ಯುಕ್ತಿ ಮತ್ತು ನಮ್ರತೆಯಿಂದ ವ್ಯವಹಾರ ಮಾಡಿದಾಗ ಮಾತ್ರ ಯಶಸ್ಸು. ಮಧುರ ಮಾತುಗಳು. ತಂದೆಯು ಪ್ರಪಂಚವನ್ನು ಸ್ವರ್ಗವನ್ನಾಗಿ ಮಾಡಲು ಬಂದಿದ್ದಾರೆ. ನೀವು ತಂದೆಯಿಂದ ಬೇಡಿಕೆ ಬೇಡುವ ಅಗತ್ಯವಿಲ್ಲ. ಅವರು ತಾವಾಗಿಯೇ ಎಲ್ಲವನ್ನೂ ಕೊಡುತ್ತಾರೆ. ನಾವು ಈಶ್ವರಿಯ ಸಂತಾನ, ಆದ್ದರಿಂದ ಅಸುರಿ ಕೆಲಸಕ್ಕೆ ಜಾಗವಿಲ್ಲ. ತಂದೆಯು ಅಹಂಕಾರರಹಿತ ಸೇವೆ ಮಾಡಿ ನಮಗೆ ಮಾದರಿ ತೋರಿಸುತ್ತಾರೆ. ನೀವು ಮಾಡಿದ ಪುರುಷಾರ್ಥದ ಪ್ರಕಾರ ನಿಮ್ಮ ರಾಜ್ಯ ಪದವಿ ನಿರ್ಧಾರವಾಗುತ್ತದೆ. ಧಾರಣೆಗಾಗಿ ಮುಖ್ಯ ಸಾರ: ತಂದೆಯಂತೆ ಅಹಂಕಾರರಹಿತ ಸೇವೆ ಮಾಡಿ, ಶ್ರೀಮತದಂತೆ ನಡೆದು ವಿಶ್ವದ ರಾಜ್ಯ ಭಾಗ್ಯ ಪಡೆಯಿರಿ. ತಂದೆಯ ಮೇಲೆ ಜೀವಿಸುತ್ತಾ ಬಲಿಹಾರಿಯಾಗಿರಿ. ಜ್ಞಾನಚಿತೆಯ ಮೇಲೆ ಕುಳಿತುಕೊಳ್ಳಿ. ಯಾವ ಪರಿಸ್ಥಿತಿಯಲ್ಲಿಯೂ ತಂದೆಯನ್ನು ಮರೆತು ಉಲ್ಟಾ ಕರ್ಮ ಮಾಡಬಾರದು. ವರದಾನ: ಖುಷಿಗಳ ಅಕೂಟ ಖಜಾನೆಯಿಂದ ಭರ್ಪೂರ್, ಸದಾ ನಿಶ್ಚಿಂತ ಚಕ್ರವರ್ತಿ ಭವ. ಪ್ರತಿದಿನ ಖುಷಿಯ ಸಾಗರನಿಂದ ಖುಷಿಯ ಖಜಾನೆ ಸಿಗುತ್ತದೆ. ಯಾವ ಪರಿಸ್ಥಿತಿಯಲ್ಲಿಯೂ ಖುಷಿ ಕಳೆದುಕೊಳ್ಳುವುದಿಲ್ಲ. ಯಾವುದು ಕೆಟ್ಟದ್ದೂ ಆಗುವುದಿಲ್ಲ. ಏನಾಗುವುದೋ ಒಳ್ಳೆಯದೇ ಆಗುತ್ತದೆ. ನಿಮಗೆ ದೊರೆತಿರುವ ಈ ಬಾದಶಾಹಿಯನ್ನು ಯಾರೂ ಕಸಿದುಕೊಳ್ಳಲಾರರು. ಸ್ಲೋಗನ್: ಈ ಸಂಸಾರವನ್ನು ಅಲೌಕಿಕ ಆಟ, ಪರಿಸ್ಥಿತಿಗಳನ್ನು ಆಟದ ಗೊಂಬೆಗಳೆಂದು ತಿಳಿದು ನಡೆಯಿರಿ. ಆಗ ಎಂದೂ ನಿರಾಶೆಯಾಗುವುದಿಲ್ಲ. ಅವ್ಯಕ್ತ ಸೂಚನೆ: ಈಗ ಪ್ರೀತಿಯ ಲಗ್ನಿನ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿರಿ. ಪಾಂಡವರ ಶ್ರೇಷ್ಠ ಆತ್ಮಿಕ ಪದವಿ ಯಾದವರ ಒತ್ತಡದ ಪರಿಸ್ಥಿತಿಗಳನ್ನು ಸಮಾಪ್ತಿ ಮಾಡುತ್ತದೆ. ಲೈಟ್ ಹೌಸ್ ಮತ್ತು ಮೈಟ್ ಹೌಸ್ ಸ್ಥಿತಿಯಲ್ಲಿರಿ. ನಿಮ್ಮ ಪದವಿಯಿಂದ ಇತರರಿಗೆ ಶಾಂತಿ ಹಾಗೂ ನೆಮ್ಮದಿ ನೀಡಿ. ಇಂದಿನ ಮೌಲ್ಯಮಯ ಸಾರಾಂಶ. ಯೋಗ ಬಲವೇ ನಿಮ್ಮ ನಿಜವಾದ ಶಕ್ತಿ. ಅದರ ಮೂಲಕ ಕರ್ಮೇಂದ್ರಿಯಗಳು ವಶವಾಗುತ್ತವೆ. ಆಹಾರ ವಿಚಾರ ಶುದ್ಧವಾಗುತ್ತದೆ. ಜೀವನ ದೈವಿಯಾಗುತ್ತದೆ. ಮಾಯೆಯ ಯಾವುದೇ ಆಟದಲ್ಲಿ ಬೀಳದೆ ತಂದೆ ಶ್ರೀಮತದಂತೆ ನಡೆದು ವಿಶ್ವದ ಮಾಲೀಕರಾಗುವ ಅದ್ಭುತ ರಾಜ್ಯ ಭಾಗ್ಯವನ್ನು ಪಡೆಯಿರಿ. ಓಂ ಶಾಂತಿ.